ಡಿ.ಕೆ. ಶಿವಕುಮಾರ್ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾಲೇಜಿನಲ್ಲಿ ಓದುವಾಗಲೇ ಅಂದ್ರೆ 18ನೇ ವಯಸ್ಸಿಗೆ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSUI ಸೇರಿದ್ರು. ನಂತರದಲ್ಲಿ 1981ರಿಂದ 83ರವರೆಗೆ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ್ರು. 1985ರಲ್ಲಿ ಸಾತನೂರಿನಿಂದ ಎಚ್.ಡಿ. ದೇವೇಗೌಡ ವಿರುದ್ಧ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿ ಮೊದಲ ಎಲೆಕ್ಷನ್ ನಲ್ಲೇ ಸೋತರು. ಆದ್ರೂ ಪ್ರಯತ್ನ ಬಿಡದ ಡಿ.ಕೆ. ಶಿವಕುಮಾರ್ 1989ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅಲ್ಲಿ ಚುನಾವಣೆ ಗೆದ್ದು ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ಎಸ್ ಬಂಗಾರಪ್ಪ ಸಿಎಂ ಆದಾಗ ಡಿ.ಕೆ.ಶಿಯನ್ನು ಬಂದಿಖಾನೆ ಸಚಿವರಾಗಿ ಆಯ್ಕೆ ಮಾಡಿದ್ರು. ಈ ಮೂಲಕ ಮೊದಲ ಬಾರಿ ಚಿಕ್ಕ ವಯಸ್ಸಿನಲ್ಲೇ ಡಿ.ಕೆ. ಶಿವಕುಮಾರ್ ಸಚಿವರಾದ್ರು. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮೊದಲ ಸಲ ಶಾಸಕರಾದಾಗಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಚುನಾವಣೆ ಅಂತ ಬಂದ್ರೆ ಸೋತಿಲ್ಲ. ಆದರೆ ರಾಜಕೀಯ ಜೀವನದ ಹಾದಿಯಲ್ಲಿ ಏಳು ಬೀಳು ಇತ್ತು. ಒಂದು ಕಡೆ ಚುನಾವಣೆ ಗೆಲ್ತಾ ಬಂದ್ರೆ ಡಿ.ಕೆ. ಶಿವಕುಮಾರ್ಗೆ ಮತ್ತೊಂದು ಕಡೆ ತಮ್ಮ ಆಸ್ತಿಯೂ ಹೆಚ್ಚಾಗಿತ್ತು. ಇದೇ ವಿಚಾರದಲ್ಲಿ 2019ರ ಟೈಮಲ್ಲಿ ಇಡಿ ಸಂಸ್ಥೆ ದಾಳಿ ಮಾಡಿ ಅವರು ಜೈಲಿಗೆ ಹೋಗಬೇಕಾಯಿತು. ದೆಹಲಿಯ ತಿಹಾರ್ ಜೈಲು ವಾಸ ಅನುಭವಿಸಿ ಮತ್ತೆ ಬೆಂಗಳೂರಿಗೆ ಬಂದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಈ ಜೀವನದ ಪಯಣದಲ್ಲಿ ಸದಾ ಜೊತೆಗಿದ್ದವರು ಅವರ ಪತ್ನಿ ಉಷಾ. ಇವರ ಮದುವೆ ವಿಚಾರಕ್ಕೆ ಬರೋದಾದ್ರೆ ಡಿ.ಕೆ. ಶಿವಕುಮಾರ್ಗೆ ಆಗ 31 ವರ್ಷ ವಯಸ್ಸಾಗಿತ್ತು. ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದ ಡಿ.ಕೆ. ಶಿವಕುಮಾರ್ ಇನ್ನೂ ಮದುವೆ ಆಗಿರ್ಲಿಲ್ಲ. ಹುಡುಗಿಯ ಹುಡುಕಾಟ ನಡೀತಾ ಇತ್ತು. ಸುಮಾರು 7 ಹುಡುಗಿಯರನ್ನು ಮೈಸೂರಿನಲ್ಲೇ ನೋಡಿದ್ರು. ಆದ್ರೆ ಒಪ್ಪಿಗೆ ಆಗಿರ್ಲಿಲ್ಲ. ಕೊನೆಗೆ ಮೈಸೂರಿನ ರಾಜ ಸೋಪ್ ನೆಟ್ ಕಾರ್ಖಾನೆ ಮಾಲೀಕರಾದ ತಿಮ್ಮಯ್ಯ ತಮ್ಮ ಮಗಳಿಗೆ ಹುಡುಕನನ್ನು ಹುಡುಕ್ತಿದ್ರು. ಮದುವೆ ಬೋಕರ ಒಬ್ರು ಉಷಾ ಬಗ್ಗೆ ಡಿ.ಕೆ. ಶಿವಕುಮಾರ್ ಗಮನಕ್ಕೆ ತಂದ್ರು. ಅದರಂತೆ ಡಿ.ಕೆ. ಶಿವಕುಮಾರ್ ಉಷಾರನ್ನ ನೋಡೋಕೆ ಹೋದ್ರು. ಉಷಾ ಡಿ.ಕೆ.ಶಿ ಅವರಿಗೆ ಇಷ್ಟವಾದ್ರು. ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಉಷಾ ತಂದೆಗೆ ರಾಜಕೀಯ ಇಷ್ಟ ಇರಲಿಲ್ಲ. ಆದ್ರೂ ಡಿ.ಕೆ.ಶಿಯನ್ನು ಒಪ್ಪಿ ಕೊನೆಗೆ ಕನ್ಯಾದಾನ ಮಾಡಿದ್ರು. ಉಷಾ ಅವರದ್ದು ಸಾಧಾರಣ ಕುಟುಂಬ. ತಂದೆ ಮೈಸೂರಿನಲ್ಲಿ ರಾಜ ಸೋಪ್ ನೆಟ್ ಅನ್ನೋ ಸಣ್ಣ ಕಾರ್ಖಾನೆ ಹೊಂದಿದ್ರು. ತಾಯಿ ಲಕ್ಷ್ಮಿ ಅಂತ. ಉಷಾಗೆ ಸತ್ಯನಾರಾಯಣ ಅನ್ನೋ ಸಹೋದರ, ಅನಿತಾ ಸುಮಾ ಅನ್ನೋ ಸಹೋದರಿಯರು ಇದ್ದಾರೆ. ಇವರ ತಂದೆ ತಿಮ್ಮಯ್ಯಗೆ ರಾಜಕಾರಣದಲ್ಲಿರೋ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದು ಇಷ್ಟವಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಉಷಾರನ್ನು ನೋಡಿದ ಕ್ಷಣದಿಂದ ಮನಸಾರೆ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಇದು ಅರೇಂಜ್ ಮ್ಯಾರೇಜ್ ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಒಂದು ರೀತಿ ಲವ್ ಮ್ಯಾರೇಜ್ ಆಗಿತ್ತು. ಇಷ್ಟಪಟ್ಟ ಹುಡುಗಿಯನ್ನು ಬಿಡೋಕಾಗದೆ ಖುದ್ದಾಗಿ ಬಂದು ಹೆಣ್ಣು ಕೇಳಿದಾಗ, ಒತ್ತಾಯಿಸಿದಾಗ ಉಷಾರ ತಂದೆ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ 1996ರ ಜುಲೈ 28ರಂದು ಡಿ.ಕೆ. ಶಿವಕುಮಾರ್ ಮತ್ತು ಉಷಾ ದಂಪತಿ ನವ ಜೀವನಕ್ಕೆ ಕಾಲಿಟ್ರು. ಅಷ್ಟೊತ್ತಿಗಾಗಲೇ ಡಿ.ಕೆ. ಶಿವಕುಮಾರ್ ದೊಡ್ಡ ಹೆಸರನ್ನೇ ಮಾಡಿದ್ರು. ಸಚಿವರು ಕೂಡ ಆಗಿದ್ರು. ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಜೂನಿಯರ್ ಆಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗ್, ಬಂಗಾರಪ್ಪಗೆ ತುಂಬಾ ಆಪ್ತರಾಗಿದ್ರು. ಹೀಗಾಗಿ ಅವರೆಲ್ಲರೂ ಡಿ.ಕೆ. ಶಿವಕುಮಾರ್ಗೆ ರಾಜಕಾರಣಿಗಳ ಕುಟುಂಬದಿಂದಲೇ ಹೆಣ್ಣು ತಂದು ಮದುವೆ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ರು. ಆದರೆ ಇದರ ನಡುವೆ ಡಿ.ಕೆ. ಶಿವಕುಮಾರ್ ಎದುರು ಬಂದಿದ್ದ ಶಿವಸ್ವಾಮಿ ಅನ್ನೋ ಜ್ಯೋತಿಷಿ ಮದುವೆ ಬಗ್ಗೆ ಭವಿಷ್ಯ ನುಡಿದಿದ್ರು. ಇಂಥ ಜಾಗದಲ್ಲಿ ಇಂಥ ಹುಡುಗಿಯನ್ನೇ ಮದುವೆ ಆಗ್ತೀರಿ ಅಂತ ಜ್ಯೋತಿಷಿ ಹೇಳಿದ ಎಲ್ಲಾ ವಿಚಾರಗಳು ಉಷಾ ಅವರಿಗೆ ಹೊಂದುವಂತಿತ್ತು. ಡಿ.ಕೆ. ಶಿವಕುಮಾರ್ಗೆ ಇಷ್ಟವಾಗಿದ್ದು ಕೂಡ ಉಷಾ ಅವರೇ. ಹೀಗಾಗಿ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುವಂತೆ ಉಷಾ ಮನೆಯವರು ಮೊದಲು ಬೇಡ ಅಂದ್ರು. ಇತ್ತ ಇವರ ಆಪ್ತರು ಬೇರೆ ರಾಜಕೀಯ ಕುಟುಂಬದವರೇ ಇರಬಹುದಿತ್ತು ಅಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಉಷಾರನ್ನೇ ಮದುವೆ ಆದ್ರು. ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಫುಲ್ ಬ್ಯುಸಿ ಇದ್ದಿದ್ರಿಂದ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ದಂಪತಿಗೆ 3 ಮಕ್ಕಳಾದ್ರು. ಆದ್ರೆ ಪತ್ನಿಗೆ, ಮಕ್ಕಳಿಗೆ ಡಿ.ಕೆ. ಶಿವಕುಮಾರ್ ಸರಿಯಾಗಿ ಟೈಮ್ ಕೊಡ್ತಿರ್ಲಿಲ್ಲ. ಆದ್ರೆ ಇದಕ್ಕೆಲ್ಲ ಉಷಾ ಅವರು ಬೇಸರ ಮಾಡಿಕೊಳ್ಳಿಲ್ಲ. ಡಿ.ಕೆ. ಶಿವಕುಮಾರ್ ಕೌಟುಂಬಿಕ ಜವಾಬ್ದಾರಿಗಳನ್ನು ತಾವೇ ಹೊತ್ತುಕೊಂಡ್ರು. ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಡಿಸುವಲ್ಲಿ ಯಶಸ್ವಿ ಆದ್ರು. ಇದರ ಎಲ್ಲಾ ಕ್ರೆಡಿಟ್ ಉಷಾಗೆ ಸಲ್ಲಬೇಕು ಅಂತ ಡಿ.ಕೆ. ಶಿವಕುಮಾರ್ರೇ ಖುದ್ದಾಗಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋದಾಗ್ಲೂ ಅವರ ಜೊತೆ ನಿಂತ ಗಟ್ಟಿಗೀತಿ ಈ ಉಷಾ ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ರಾಜಕೀಯ ನಾಯಕ. ಹೊರಗಡೆ ಹೊರಟು ನಿಂತ್ರೆ ಸಾಕು, ಜನರೇ ಸುತ್ತಮುತ್ತ ಇರ್ತಾರೆ. ಸಾಮಾನ್ಯವಾಗಿ ಎಲ್ರು ನೋಡುವಾಗ ಡಿ.ಕೆ. ಶಿವಕುಮಾರ್ ರಫ್ ಅಂಡ್ ಟಫ್ ಆಗಿ ಕಾಣ್ತಾರೆ. ಆದ್ರೆ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ತುಂಬಾ ಭಾವನಾತ್ಮಕ ಮನುಷ್ಯ. ಒಂದು ಸೂಜಿ ಚುಚ್ಚಬೇಕಂದ್ರೂ ಡಿ.ಕೆ. ಶಿವಕುಮಾರ್ಗೆ ಆಗಲ್ಲ. ಅಷ್ಟು ಹೆದರಿಕೊಳ್ತಾರಂತೆ. ಯಾರೋ ಒಬ್ರು ಮಾತಾಡ್ತಾ ಅವರಿಗೆ ಇಂಜೆಕ್ಷನ್ ಕೊಡ್ಬೇಕಂತೆ. ಹಾಗೆ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋಗಿ ಬಂದ್ಮೇಲೆ ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದಾರೆ. ಅದು ಏನು ಸಂಕಲ್ಪ ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಕಂಪ್ಲೀಟ್ ವೆಜಿಟೇರಿಯನ್ ಆಗಿ ಬದಲಾಗಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಕಡಲೆಕಾಯಿ ಹಾಗೂ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ. ಇನ್ನು ಡಿ.ಕೆ. ಶಿವಕುಮಾರ್ ದೇಶದಲ್ಲೇ ನಂಬರ್ 1 ಶ್ರೀಮಂತ ರಾಜಕಾರಣಿ ಹಾಗೂ ಮುಖ್ಯಮಂತ್ರಿ. ಒಟ್ಟು 1400 ಕೋಟಿ ರೂಪಾಯಿ ಒಡೆಯ ಈ ಡಿ.ಕೆ. ಶಿವಕುಮಾರ್. ಬೆಂಗಳೂರು ಸೇರಿ ಅನೇಕ ಕಡೆ ಆಸ್ತಿ ಇದೆ. ಡಿ.ಕೆ. ಶಿವಕುಮಾರ್ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 16 ಕೋಟಿ ಹಣ ಹೊಂದಿದೆ. ಇದರಲ್ಲಿ 11 ಕೋಟಿಯ ಫಿಕ್ಸೆಡ್ ಡೆಪಾಸಿಟ್ ಕೂಡ ಸೇರಿದೆ.
ಡಿಕೆಶಿ ಕುಟುಂಬದ ಬಳಿ 7.5 ಕೆಜಿಯಷ್ಟು ಚಿನ್ನ ಮತ್ತು 520 ಗ್ರಾಂ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 42 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 10 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಟೊಯೋಟಾ ಕ್ವಾಲಿಸ್ ಕಾರು ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ವೆಲ್ಫೇರ್ ಕಾರು ಇದ್ದು ಅದರ ಮೌಲ್ಯ 1.5 ಕೋಟಿ. ಹಾಗೆ ರೇಂಜ್ ರೋವರ್, ಫಾರ್ಚುನರ್, ಇನೋವಾ ಸೇರಿ ಅನೇಕ ಕೋಟಿ ಬೆಲೆ ಬಾಳುವ ಕಾರುಗಳು ಇವರ ಕುಟುಂಬದಲ್ಲಿದೆ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 17, ಕನಕಪುರದಲ್ಲಿ 5 ಮತ್ತು ದೆಹಲಿಯಲ್ಲಿ 3 ಸೇರಿ ಒಟ್ಟು 25 ಮನೆ ಅಥವಾ ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಕೋಟಿ ರೂಪಾಯಿ. ಹಾಗೆ ಡಿಕೆ ಶಿವಕುಮಾರ್ ಕುಟುಂಬ ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಒಟ್ಟು 126 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 30.84 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬ ಬೆಂಗಳೂರು ದಕ್ಷಿಣ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 23 ಕೃಷಿಯೇತರ ಸೈಟುಗಳನ್ನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ ಬೆಂಗಳೂರಿನಲ್ಲಿ 30 ವಾಣಿಜ್ಯ ಕಟ್ಟಡ ಹಾಗೂ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ ರೂಪಾಯಿ. ಈ ಪೈಕಿ ರಾಜಾಜಿನಗರದಲ್ಲಿರೋ ಗ್ಲೋಬಲ್ ಮಾಲ್ಸ್ ನಲ್ಲಿ 852 ಕೋಟಿಯ ಷೇರು, ಮೈಸೂರು ರಸ್ತೆಯಲ್ಲಿರುವ ಗ್ಲೋಬಲ್ ಮಾಲ್ಸ್ ನಲ್ಲಿ 53 ಕೋಟಿಯ ಷೇರು ಮುಂತಾದವು ಸೇರಿ 942 ಕೋಟಿ ರೂಪಾಯಿ ಆಗುತ್ತೆ. ಡಿಕೆಶಿ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 248 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಈ ಪೈಕಿ ಮಗಳು ಐಶ್ವರ್ಯಗೆ ಕೊಟ್ಟಿರೋ 48 ಕೋಟಿ, ತಮ್ಮ ಡಿಕೆ ಸುರೇಶ್ಗೆ ಕೊಟ್ಟಿರೋ 18 ಕೋಟಿ, ತಾಯಿ ಗೌರಮ್ಮಗೆ ಕೊಟ್ಟಿರೋ 18 ಕೋಟಿ, ಪತ್ನಿ ಉಷಾಗೆ ಕೊಟ್ಟಿರೋ 17 ಕೋಟಿ ಮುಂತಾದವುಗಳು ಸೇರಿವೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನು ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 1413 ಕೋಟಿ ರೂಪಾಯಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈ ಪೈಕಿ ಡಿಕೆಶಿ ಹೆಸರಲ್ಲಿ 1200 ಕೋಟಿ ಇದ್ರೆ ಪತ್ನಿ ಉಷಾ ಹೆಸರಲ್ಲಿ 133 ಕೋಟಿ ಮೌಲ್ಯದ ಆಸ್ತಿ ಇದೆ. ಡಿಕೆಶಿ ಕುಟುಂಬದ ಬಳಿ 2008ರಲ್ಲಿ ಇದ್ದಿದ್ದು 75 ಕೋಟಿ ರೂಪಾಯಿ. 2013ರಲ್ಲಿ ಅದು 251 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ 848 ಕೋಟಿಗೆ ಹೋಯ್ತು. 2023ರಲ್ಲಿ 1413 ಕೋಟಿ ಆಯ್ತು. ಇಷ್ಟೆಲ್ಲ ಆಸ್ತಿ ಹೊಂದಿರೋ ಡಿಕೆಶಿ ಕುಟುಂಬ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಈ ಪೈಕಿ HDFC ಬ್ಯಾಂಕ್ ನಿಂದ ಪಡೆದ 147 ಕೋಟಿ ರೂಪಾಯಿ ಸಾಲ ಕೂಡ ಸೇರಿದೆ. ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ 14 ಕೋಟಿ 24 ಲಕ್ಷ. ಅಂದ್ರೆ ಒಂದು ತಿಂಗಳಿಗೆ ಸರಾಸರಿ 1,18,66,000 ಆಗುತ್ತೆ. ಇದು ಡಿಕೆ ಶಿವಕುಮಾರ್ ಹಾಗೂ ಅವರ ಕುಟುಂಬದ ಹೆಸರಿನಲ್ಲಿರೋ ಆಸ್ತಿಯ ವಿವರ.